ಏನು ಹೇಳಲಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಈಗ ಅವನ ಜೊತೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗಲೂ ನಾನು ಅವನ ಅಳಿಯ ಅಳಿಯ ಅಂತಾನೆ ಕರಿತಾ ಇದ್ದಿತ್ತು. ಏನು ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ, ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದ್ರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂದವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದ್ರೆ ತುಂಬಾ ನೋವಾಗ್ತಿದೆ ಸರ್. ಆಲ್ ಇನ್ ಒನ್ ಅವನು ಬಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ, ಎಲ್ಲಾದ್ರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ ಒಂದು ಪ್ರೊಡಕ್ಷನ್. ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನ ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಹಿಂಗ್ ಹೋಗ್ಬಿಟ್ರೆ ಅವನು. ತುಂಬಾ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದ ನನಗೆ, ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು. ನನ್ನ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತೆ ಅದಾದ್ಮೇಲೆ ಬ್ರಹ್ಮಗಂಟು ನಲ್ಲಿ ನಾನು ಮಾಡಿದೆ. ರೀಸೆಂಟ್ ಆಗಿ ಅವನ ಹತ್ರ ಮಾತಾಡಿದ್ದು ಅಂದ್ರೆ, ಫೋನ್ ಮಾಡಿದ್ದೆ, ನಮ್ ಸೆಟ್ಗೆ ಬರ್ತಾ ಇಲ್ಲ ನೀನ್ ಬ್ರಹ್ಮಗಂಟು ಸೆಟ್ಗೆ ದಿಲೀಪ ಅಂತ. ರೀ ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನ್ ನಾನ್ ಬರ್ಲಿ ಅಂತ. ಹೋಗ್ಲಿ, ಯಾವ್ದೋ ಒಂದು ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗಿ ಮಾಡಿದ್ದೀನ, ಏನು ಹೇಳಲೇ ಇಲ್ಲ ಅಂದ್ರೆ ನಿಮ್ ಬಗ್ಗೆ ಹೇಳಕ್ಕಾಗುತ್ತೇನ್ರಿ ನಾನು? ಒಳ್ಳೆ ಕಲಾವಿದ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅದೇ ಒಂದು ಮಾತು ಕೇಳಿದ್ ಲಾಸ್ಟ್. ತುಂಬಾ ನೋವಾಗ್ತಿದೆ ಸರ್, ತುಂಬಾ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗ್ಬಾರ್ದು ಅನ್ಸುತ್ತೆ. ದೇವ್ರ ಅವನ ಆತ್ಮಗೆ ಶಾಂತಿ ಸಿಗ್ಲಿ. ಫಸ್ಟ್ ಆಫ್ ಆಲ್ ಅವರು ಹೆಂಡತಿ ಅವನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ, ಜೊತೆಲೇ ಇರೋರು, ಜೊತೆಲೇ ಬರೋರು. ಅವರ ಆ ದುಃಖನ ಭರಿಸುವಂತ ಶಕ್ತಿ ಆ ದೇವ್ರ ಅವಳು ವಿದ್ಯಾವ್ರು ಕೊಡಬೇಕು. ಅವನ ಜೊತೆಗೆ ಅರ್ಧಾಂಗಿಯಾಗಿ ಪ್ರೊಡಕ್ಷನ್ ಅಲ್ಲೂ ಎಲ್ಲಾನು ಕೆಲವೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಕೆಲವೆಲ್ಲ ಏನೋ ನೋಡ್ತಿದ್ದ. ವರ್ಕ್ ಪ್ರೆಷರು ಇಲ್ಲ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋವು, ನಾಳೆ ನಾನು ಫುಲ್ ಚೆಕಪ್ ಮಾಡಿಸ್ಕೋತೀನಿ, ಬಾಡಿ ಚೆಕಪ್ ಅಂತ ಹೇಳಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ನಂತೆ. ಇವತ್ತು ಹೋಗ್ಬೇಕಾಯ್ತು, 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. 8 ಗಂಟೆಯಲ್ಲಿ ಅವನೇ ಹೋಗ್ಬಿಟ್ಟ. ತುಂಬಾ ನೋವಾಗ್ತಿದೆ ಸರ್, ನೀನು ಹೇಳಕ್ಕಾಗಲ್ಲ. ಮೇಡಮ್, ಆಸ್ ಎ ಅವರು ಪ್ರೊಡ್ಯೂಸರು, ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಬಹುತೇಕ ಹಲವು ಸಂದರ್ಭ ಮೀಟ್ ಮಾಡ್ತಾ ಇದ್ವಿ. ಇದಕ್ಕೆ ಮೊದಲು ಜನನಿ ಸೀರಿಯಲ್ನಿಂದ ಪ್ರೀತಿಗಾಗಿರ್ಬೋದು, ಇತ್ತೀಚೆಗೆ ಕೃಷ್ಣ ರುಕ್ಕು ಆ ಸೀರಿಯಲ್ ಕೂಡ ಒಟ್ಟಿಗೆ ಯಾವುದೇ ಪ್ರೊಜೆಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನು ಅಳಗಲ್ತಾರೆ ಅಂತ ಯಾವ ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ಬೆಳಿಗ್ಗೆ ಮೆಸೇಜ್ ಬಂದ ತಕ್ಷಣ ಶಾಕ್ ಆಗೋಯ್ತು ನನಗೆ, ಇದನ್ನು ಫ್ರಾಂಕ್ ಮಾಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಏನಾದ್ರು ತಮಾಷೆಗೆ ಮಾಡ್ತಾ ಇದಾರ ಅಂತ. ಬಟ್ ಆಮೇಲೆ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಬಹಳ ದುಃಖ ಆಯಿತು. ಜೊತೆಗೆ ಅವರಂತ ಒಬ್ಬ ಸ್ಫುರದ್ರೂಪಿ ನಟ, ಈಗಾಗಲೇ ನಾವು ಪುನೀತ್ ಅವ್ರನ್ನ ಕಳ್ಕೊಂಡು ಇನ್ನೂ ಆ ಒಂದು ಶಾಕಿಂದ ಆಚೆ ಬಂದಿಲ್ಲ. ಅಂಥದ್ರಲ್ಲಿ ಅದೇ ವಾರಿಗೆ ಇವರು ಕಳ್ಕೊಂಡಿದ್ದು ನಿಜಕ್ಕೂ ಬಹಳ ದುಃಖ ಅನ್ನಿಸ್ತಾ ಇದೆ. ಜೊತೆಗೆ ಅವರು ಒಬ್ಬ ತುಂಬಾ ಸಿಸ್ಟಮ್ಯಾಟಿಕ್ ಮನುಷ್ಯ. ಪ್ರೊಡಕ್ಷನ್ಲಿರ್ಬೋದು, ಆಕ್ಟಿಂಗಲ್ಲಿರ್ಬೋದು, ಆಸ್ ಎ ಪ್ರೊಡ್ಯೂಸರು ತುಂಬಾ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಾ ಇದ್ರು. ಅವರ ಪ್ರೊಡಕ್ಷನ್ ಅಲ್ಲಿ ಯಾವುದೋ ಒಂದು ರೀತಿಯ ಕಪ್ಪು ಚುಕ್ಕೆ ಇರಲಿಲ್ಲ. ಕಲಾವಿದರನ್ನ ಅಷ್ಟೇ ಗೌರವದಿಂದ ಕಾಣ್ತಾ ಇದ್ರು, ಮತ್ತೆ ಟೈಮ್ಗೆ ಪೇಮೆಂಟ್ಸ್ ಎಲ್ಲ ಇದು ಮಾಡ್ತಾ ಇದ್ರು. ಬಟ್ ಅವರು ಕೂಡ ಒಂದು ಜಿಮ್ ಬಾಡಿ ಅವ್ರದ್ದು, ಅವರು ಅಥ್ಲೆಟ್ ಬಾಡಿ, ಅವರು ವರ್ಕೌಟ್ ಮಾಡ್ತಾ ಇದ್ರು, ಸ್ವಿಮ್ಮಿಂಗ್ ಮಾಡ್ತಾ ಇದ್ರು. ಇತ್ತೀಚೆಗೆ ನಡೆದಂತ IPL ಇದು ನಮ್ಮ ಟೂರ್ನಮೆಂಟ್ಗಳಲ್ಲಿ ಭಾಗಿಯಾಗಿದ್ರು, ಕ್ರಿಕೆಟ್ ಮತ್ತೆ ಬ್ಯಾಡ್ಮಿಂಟನ್ ಎಲ್ಲ. ತುಂಬಾ ಸಿಸ್ಟಮ್ಯಾಟಿಕ್ ಮನುಷ್ಯ. ಬಟ್ ಯಾಕೆ ಇಷ್ಟು ಬೇಗ ದೇವರನ್ನ ಕಳ್ಕೊಂಡಿರೋದೇ ಬಹಳ ದುಃಖ ಆಗ್ತಾ ಇದೆ. ಬಟ್ ದೇವ್ರನ್ನ ದಯಾಮಯ ಅಂತೀವಿ ಅಂತ ನೋಡಿದಾಗ ದೇವರಿಗೆ ದಯೆ ಇಲ್ವೇನೋ ಅನ್ನೋ ಒಂದು ಭಾವನೆ ಮೂಡ್ತಾ ಇದೆ. ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆಲ್ಲ ಒಂದು ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡ್ಲಿ ಅಂತ ಭಗವಂತನ ಪ್ರಾರ್ಥಿಸ್ತೀನಿ. ಇನ್ನೇನು ಜಾಸ್ತಿ ಹೇಳೋಕ್ಕಿಲ್ಲ ಮೇಡಮ್. ಅವರ ಒಂದು ಡಿಸಿಪ್ಲಿನ್ಗೆ ಒಂದು ಬೆಲೆ ಇಲ್ಲ ಅಂತ ಆಯ್ತಾ, ಒಂದು ದುಃಖ ಆಗ್ತಾ ಇದೆ ಅಷ್ಟೇ.